ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜಿಗಣಿ ಪುರಸಭೆಯ ವಾರ್ಡ್ ನಂಬರ್ 3ರ ಮಾರುತಿ ನಗರದಲ್ಲಿ 97 ಲಕ್ಷ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಜಿಗಣಿ ಪುರಸಭೆ ಅಧ್ಯಕ್ಷೆ ಅರುಣಕುಮಾರಿ ಪ್ರಹ್ಲಾದ ರೆಡ್ಡಿ ಮತ್ತು ಉಪಾಧ್ಯಕ್ಷೆ ಶ್ರೀಮತಿ ಸವಿತಾ ಎಸ್ ಮುರಳಿರವರು ಉದ್ಘಾಟಿಸಿದರು. ಇನ್ನು ಮೈಕ್ರೋ ಲ್ಯಾಬ್ ಲಿಮಿಟೆಡ್ ಕಂಪನಿಯ ಸಿಎಸ್ಆರ್ ಅನುದಾನದ ಅಡಿಯಲ್ಲಿ ಮಾರುತಿ ನಗರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಕಟ್ಟಡ ಉದ್ಘಾಟನೆ ಮತ್ತು 2 ಹೈಮಾಸ್ಟ್ ಬೀದಿ ದೀಪ ಉದ್ಘಾಟನೆ, ಮಾರುತಿ ನಗರ ಹೆಬ್ಬಾಗಿಲು ಉದ್ಘಾಟನೆ, ಹೆರೋನ್ ಯೂನಿವರ್ಸಲ್ ಲಿಮಿಟೆಡ್ ವತಿಯಿಂದ ಬಸ್ ತಂಗುದಾಣ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಾಯಿತು. ಇನ್ನು ಈ ವೇಳೆ ಜಿಗಣಿ ಪುರಸಭಾ ಉಪಾಧ್ಯಕ್ಷೆ ಶ್ರೀಮತಿ ಸವಿತಾ ಎಸ್ ಮುರಳಿ ಮಾತನಾಡಿ, ಸರ್ಕಾರದೊಂದಿಗೆ ಸಂಘ ಸಂಸ್ಥೆಗಳು ಮತ್ತು ಕಂಪನಿಗಳು ಕೈಜೋಡಿಸಿದಾಗ ಹೆಚ್ಚಿನ ಅಭಿವೃದ್ಧಿ ಸಾಧ್ಯವಾಗುತ್ತದೆ. ಸಂಸದರಾಗಿದ್ದ ಡಿ.ಕೆ. ಸುರೇಶ್ ಮತ್ತು ಬಾಮೂಲ್ ನಿರ್ದೇಶಕ ಆರ್.ಕೆ. ರಮೇಶ್ ಅವರ ಅಭಿವೃದ್ಧಿ ಕಾರ್ಯಗಳೇ ನಮಗೆ ಸ್ಫೂರ್ತಿಯಾಗಿದೆ. ಅವರ ಮಾರ್ಗದರ್ಶನದಲ್ಲಿ ಜಿಗಣಿಯ ಮಾರುತಿ ನಗರವನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ಜಿಗಣಿ ಪುರಸಭೆಯ ಮುಖ್ಯಾಧಿಕಾರಿ ಟಿ.ಕೆ. ನವೀನ್ ಕುಮಾರ್, ಪುರಸಭೆ ಸದಸ್ಯರಾದ ಜಿಗಣಿ ವಿನೋದ್, ಆನಂದ್, ಹರೀಶ್, ಫ್ಯಾನ್ಸಿ ರಮೇಶ್, ಅಮುದಾ, ಮಂಜುನಾಥ್, ಸಂಪಂಗಿರಾಜು, ಕಾಚನಾಯಕನಹಳ್ಳಿ ಕಿರಣ್, ಮಧು, ಮಂಜುನಾಥ ರೆಡ್ಡಿ, ಮಧು ಮೊದಲಾದವರು ಹಾಜರಿದ್ದರು.
ಇನ್ನು ಇವತ್ತು ಮಾರುತಿ ನಗರದಲ್ಲಿ ಉಪಾಧ್ಯಕ್ಷರ ಮತ್ತು ಅಧ್ಯಕ್ಷತೆಯಲ್ಲಿ ಏನು 2 ವರ್ಷಗಳಿಂದ ಈ ಇನಾಗ್ರೇಷನ್ ಆಗಬೇಕಾಗಿತ್ತು. ಒಂದು 20 ಲಕ್ಷ ಎಲ್ಲ CSR ಫಂಡ್ ಕೆಲವು ಕಾರ್ಮಿಕರ ಕಾರ್ಖಾನೆಗಳ ಒಂದು ಹಿಡಿದು CSR ಫಂಡಲ್ಲಿ ತೊಗೊಂಬಂದು ಮತ್ತು ಆರ್ಚ್ ಜಿಗಣಿ ಈ ಮಾರುತಿ ನಗರಕ್ಕೆ ಒಂದು ಆರ್ಚ್ ಮಾಡಿದ್ದಾರೆ. ಅದು ಆ್ಯಕ್ಚುಲಿ ಪುರಸಭೆ ಫಂಡಿಂದನೇ ಮಾಡಿದ್ದಾರೆ. ಏನು ಈ ಇನಾಗ್ರೇಷನ್ಸ್ ಏನು ಮಾಡಿದ್ದಾರೆ ಈ ಪ್ರೋಟೋಕಾಲಲ್ಲಿ ಭಗವಂತ ಮಾರುತಿ ನಗರಕ್ಕೆಲ್ಲ ಜಿಗಣಿ ಪುರಸಭೆಗೆ ಒಂದು ಹೆಸರು ಬಂದಿದೆ ಇವರ ಮುಖಾಂತರ. ಈ ನಾನಾ ಕೆಲಸಗಳಿಂದ ಇನ್ನೂ ಹೆಚ್ಚಿನ ಕೆಲಸಗಳು ಮಾಡುವಂಥ ಶಕ್ತಿ ಈ ಉಪಾಧ್ಯಕ್ಷರಿಗೆ ಸವಿತಾ ಮುರಳಿ ಅವರಿಗೆ ಕೊಡಲಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ಶುಭ ದಿನ ಅಂತಲೇ ಹೇಳಬೇಕು. ನಮ್ಮ ಪುರಸಭೆ ಬಂದು 18 ತಿಂಗಳಾಯ್ತು ಬಂತು. ಇವತ್ತು ನಮ್ಮ ಸವಿತಾ ಮುರಳಿ ಅವರಿಂದ ಈ ವಾರ್ಡಲ್ಲಿ ಭಾಳ ಅದ್ಧೂರಿಯಾಗಿ ಪೂಜೆಗಳು ಎಲ್ಲ ಕಷ್ಟಪಟ್ಟಿದ್ದಾರೆ. ಅವರು ಸುಮಾರು ಇದು 1.5 ವರ್ಷದಿಂದ ಅವರು ಭಾಳ ಕಷ್ಟಪಟ್ಟು CSR ಫಂಡ್ ಇರ್ಬೋದು ಅಥವಾ ಆರ್ಚು ನಮ್ಮ ಪುರಸಭೆ ಫಂಡು ಎಲ್ಲದಕ್ಕೆ ಕಷ್ಟಪಟ್ಟು ಅವರು ಈಗ ಬೇರೆ ಕೆಲಸ ಕಾರ್ಯಗಳೆಲ್ಲ ಬಿಟ್ಟು ಅವರು ಈ ಕೆಲಸ ಮಾಡಿದ್ದಾರೆ. ಅದಕ್ಕೆ ನಾನು ಮೊದಲನೇದಾಗಿ ಅವರಿಗೆ ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೀನಿ. ಎರಡನೇದು ಅವರು ಶ್ರಮ ಇರ್ಬೋದು, ಇವತ್ತು ಇವೆಲ್ಲ ಕೆಲಸಗಳಾಗೋದು ಅವ್ರ ಶ್ರಮ ಇರ್ಬೋದು. ನಾವು ಎಲ್ಲ ಅವ್ರಿಗೆ ಏನು ಮಾಡಿದ್ವಿ ಅನ್ನೋದಕ್ಕಿಂತ ಅವರೇ ಭಾಳ ನಮ್ಮ ಪುರಸಭೆಗೆ ಬಸ್ ಸ್ಟಾಪ್ಗಳಿರ್ಬೋದು, ಆರ್ಚ್ ಇರ್ಬೋದು, ಈ ರೀತಿ ಸ್ಕೂಲ್ ಮಳಿಗೆಗಳಿರ್ಬೋದು ಎಲ್ಲ ಕಟ್ಸ್ಕೊಟ್ಟಿದ್ದಾರೆ. ಇನ್ನು ಅವರಿಂದ ನಮ್ಗೆ ಭಾಳ ಹೆಸರು ಬಂದಿದೆ. ಅವ್ರ ದೇವರು ಇನ್ನೂ ಅವ್ರಿಗೆ ದೊಡ್ಡ ಶಕ್ತಿ ಕೊಡಬೇಕು. ಇನ್ನು ಸವಿತಾ ಮುರಳಿ ಅವರು ಮುಂದಿನ ಚುನಾವಣೆಯಲ್ಲೂ ಅದ್ದೂರಿಯಾಗಿ ಗೆದ್ಕೊಂಬಂದು ಇನ್ನೂ ಇದೇ ರೀತಿ ಕೆಲಸಗಳು ಕಾರ್ಯಗಳು ಮಾಡಿಕೊಂಡು ಈ ಕ್ಷೇತ್ರನ ಅಭಿವೃದ್ಧಿಪಡಿಸಬೇಕು ಅಂತ ಆ ಭಗವಂತನಲ್ಲಿ ಕೇಳ್ಕೊತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಮೀಡಿಯಾ ಮಿತ್ರರಿಗೂ ನಮಸ್ಕಾರ ತಿಳಿಸ್ತಾ, ನಮ್ಮ ಪುರಸಭೆ ಜಿಗಣಿಯ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮಗಳ ಉದ್ಘಾಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಇನ್ನೂ ಹೆಚ್ಚಿಗೆ ಕಾರ್ಯಕ್ರಮಗಳಾಗಬೇಕಾಗಿತ್ತು. ದುರದೃಷ್ಟಕರ ನಮ್ಮ ಜಿಗಣಿ ಪುರಸಭೆಯಿಂದ ಆಗಲಿಲ್ಲ. ಮುಂದೆ ಇನ್ನೂ ಹೆಚ್ಚಿನ ಕೆಲಸಗಳಾಗಲಿ. ನಾವೆಲ್ಲ ಒಟ್ಟಿಗೆ ಸೇರಿ ಎಲ್ಲ ಈ ಕಾರ್ಯಕ್ರಮಗಳನ್ನು ನೆರವೇರಿಸ್ತೀವಿ. ನಮ್ಮ DK ಸುರೇಶ್ ಅಣ್ಣವರ ನೇತೃತ್ವದಲ್ಲಿ ಮತ್ತು ವಿನೋದ್ ಅಣ್ಣವರ ನೇತೃತ್ವದಲ್ಲಿ, ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ, ಉಪಾಧ್ಯಕ್ಷರ ನೇತೃತ್ವದಲ್ಲಿ, ನಮ್ಮ ಗ್ರಾಮ ಪುರಸಭೆಯ ಎಲ್ಲ ಸದಸ್ಯರ ನೇತೃತ್ವದಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ಕೆಲಸಗಳು ನಡೀಲಿ ಅಂತ ಹೇಳ್ತಾ ನಾನು 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ. ಜಿಗಣಿ ಪುರಸಭೆ ವಾರ್ಡ್ ನಂಬರ್ 3 ಮಾರುತಿ ನಗರದಲ್ಲಿ ಸುಮಾರು ಇವತ್ತು 1.5 ಕೋಟಿ ವೆಚ್ಚದಲ್ಲಿ ನಮ್ಮ ಸರ್ಕಾರಿ ಶಾಲೆ, ಆಮೇಲೆ ನಮ್ಮ ಮಾರುತಿ ನಗರದ ಹೆಬ್ಬಾಗಿಲು, 2 ಬಸ್ ಸ್ಟಾಪು, 1 ಅಂಗನವಾಡಿ ಮತ್ತು 2 IMAX ನಾವು ಉದ್ಘಾಟನೆ ಮಾಡಿದ್ರಿ. ಏನು ಇಷ್ಟು ಕೆಲಸ ಮಾಡೋದಕ್ಕೆ ನನಗೆ ಪ್ರೇರಣೆ ಆಗಿರೋದು ನಮ್ಮ DK ಸುರೇಶ್ ಅಣ್ಣವರು, RK ರಮೇಶ್ ಅಣ್ಣವರು, ನಮ್ಮ ವಿನೋದ್ ಅಣ್ಣರಾಗಲಿ ನನಗೆ ತುಂಬ ಪ್ರೇರಣೆ ಕೊಟ್ಟು ಈ ಕೆಲಸ ಎಲ್ಲ ಮುಗಿದಿದೆ. ವಿಶೇಷವಾಗಿ ಹೇಳ್ಬೇಕಂದ್ರೆ ನಮ್ಮ ಜಿಗಣಿ ಪುರಸಭೆ ಎಲ್ಲ ಸದಸ್ಯರುಗಳು ಬಂದು ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ. ಅದರಲ್ಲೂ ನಮ್ಮ ಮಾರುತಿ ನಗರ ಯುವಕರು ಮತ್ತು ನಮ್ಮ ಮಾರುತಿ ನಗರ ಹಿರಿಯರು ಈ ಕಾಮಗಾರಿಗಳು ನಡಿಬೇಕಾದ್ರೆ ಪ್ರತಿಯೊಂದು ವಿಚಾರದಲ್ಲೂ ಅಷ್ಟೇ ನಮ್ಮ ಸ್ವಂತ ಮನೆ ಕಟ್ತಾ ಇದ್ರೂ ಫೀಲ್ ತೊಗೊಂಡು ಎಲ್ಲರೂ ಬಂದು ನಮ್ಗೆ ಸಹಕಾರ ಕೊಟ್ಟಿದ್ದಾರೆ. ಎಲ್ರಿಗೂ ನಾನು ಧನ್ಯವಾದ ತಿಳಿಸ್ತೇನೆ. ನಮ್ಮ ಜಿಗಣಿ ಪುರಸಭೆ ವ್ಯಾಪ್ತಿಯ ಮಾರುತಿ ನಗರದಲ್ಲಿ ಮೈಕ್ರೋ ಲ್ಯಾಬ್ ಸಂಸ್ಥೆಯು ಸುಮಾರು 30 ಲಕ್ಷ ವೆಚ್ಚದಲ್ಲಿ ಸರ್ಕಾರಿ ಶಾಲೆಯ ನೂತನ ಕಟ್ಟಡವನ್ನು ಕಟ್ಟಿಸಿಕೊಟ್ಟಿದೆ. ಈ ಕಂಪನಿಯು ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಈ ರೀತಿ ನೆರವು ನೀಡೋದ್ರಿಂದ ಮಕ್ಕಳಿಗೆ ಸುಸಜ್ಜಿತವಾದಂಥ ಶಾಲಾ ಕಟ್ಟಡ ಇರಲಿಲ್ಲ. ಈ ಕಟ್ಟಡ ಆಗಿರೋದ್ರಿಂದ ಮಕ್ಕಳ ಅಭಿವೃದ್ಧಿಗೆ ಅನುಕೂಲವಾಗಿದೆ. ನಮ್ಮ ಈ ಭಾಗದ ಮುರಳಿಯವರು ಕಂಪನಿಯವ್ರ ಜೊತೆ ಮಾತಾಡಿ ನಮ್ಮ ಸರ್ಕಾರಿ ಶಾಲೆಗೆ ಅನುಕೂಲವಾಗುವಂಥ ಕೆಲಸ ಮಾಡಿದ್ದಾರೆ. ಅವರಿಗೆ ಕಂಪನಿಗೆ ಮತ್ತು ಇದಕ್ಕೆ ಸಹಕರಿಸಿದಂತೆಲ್ಲ ಸಾರ್ವಜನಿಕರಿಗೆ ಇಲಾಖೆ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ವೆಚ್ಚದಲ್ಲಿ ಬಿಲ್ಡಿಂಗನ್ನು ಕಟ್ಟಿಸಿಕೊಟ್ಟಿರುತ್ತಾರೆ. ನಮ್ಮ ಶಾಲೆ SDMC ಅಧ್ಯಕ್ಷರಾದ ಮುರಳಿ ಸರ್ ಅವರು ಇದಕ್ಕಾಗಿ ತುಂಬ ಶ್ರಮ ವಹಿಸಿರುತ್ತಾರೆ. ಅವರಿಗೆ ಹಾಗೂ ಮೈಕ್ರೋಲ್ಯಾಬ್ ಕಂಪನಿಯವರಿಗೆ ಶಾಲೆಯ ಪರವಾಗಿ ಹಾಗೂ ಇಲಾಖೆ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಎಷ್ಟು ರೂಮ್ ಇದೆ? ಒಟ್ಟು 5 ರೂಮ್ ಕಟ್ಟಿಸ್ಕೊಟ್ಟಿದ್ದಾರೆ. 3 ರೂಮು, 1 ಅಡುಗೆ ಮನೆ, 1 ಆಫೀಸ್ ರೂಮು, 4 ಶೌಚಾಲಯ ತುಂಬ ಸುಸಜ್ಜಿತವಾಗಿ ಕಟ್ಟಿಸ್ಕೊಟ್ಟಿದ್ದಾರೆ.